ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಮದುವೆ ಆಗಿದ್ದ ಪ್ರಿಯತಮೆಯ ಹಿಂದೆ ಬಿದ್ದು ಮರು ಮದುವೆಯಾದ ಪ್ರಿಯತಮ ಈಗ ನಾಪತ್ತೆಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ಸಾಸರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ವಿದ್ಯಾಶ್ರೀಯನ್ನ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಯುವಕನಿಗೆ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಪ್ರಿಯಕರ ಮಹೇಶ್ ವಿದ್ಯಾಶ್ರೀಯ ಬೆನ್ನು ಬಿಡಲಿಲ್ಲ. ಪ್ರಿಯಕರನ ಮಾತು ಕೇಳಿ ಮದುವೆಯಾಗಿ 5 ತಿಂಗಳಲ್ಲಿ ವಿದ್ಯಾಶ್ರೀ ಪತಿಯನ್ನ ಬಿಟ್ಟು ಬಂದಿದ್ಲು. ಪ್ರಿಯತಮ ಮಹೇಶ್ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. 1 ತಿಂಗಳು ಸರಿಯಾಗಿ ಸಂಸಾರ ಮಾಡಿದ ಮಹೇಶ್ ಇದೀಗ ಎಸ್ಕೇಪ್ ಆಗಿದ್ದಾನೆ. ಇದೀಗ ವಿದ್ಯಾಶ್ರೀ ನ್ಯಾಯಕ್ಕಾಗಿ ಮಹೇಶ್ ಮನೆ ಮುಂದೆ ಕುಟುಂಬ ಸಹಿತ ಧರಣಿ ಕೂರ್ತಿದ್ದಾಳೆ. ಬಂದು ಚಿಕ್ಕಬಳ್ಳಾಪುರದಲ್ಲಿ ಗುಡ್ಡದ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಶಿಡ್ಲಘಟ್ಟದಲ್ಲಿ ಸಬ್ ರಿಜಿಸ್ಟ್ರ್ ಆದ್ವಿ. ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವರಮ್ಮ ಬಾಯಿಗೆ ಬಂದಂಗೆಲ್ಲ ಬೈದು ಹೊಡೆದು ಬಾಗ್ಲಾಕಿದ್ರು. ಸೈನ್ ಹಾಕ್ಬಿಟ್ಟು ಹೋಗಬೇಕು ಡೈವರ್ಸ್ ಪೇಪರ್ಗೆ ಅಂತ ಹೇಳ್ಬಿಟ್ಟು ಭಯ ಇಡಿಸಿದ್ರು. ಮತ್ತು ಅವ್ರು ಯಾರೋ ಬಂದು ಕಳಿಸ್ಬಿಟ್ರು. ನನ್ನನ್ನು ಕಳಿಸಿದ ತಕ್ಷಣ ಅವನು ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುದ್ದುಕೃಷ್ಣ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ಮುದ್ದುಕೃಷ್ಣ, ಒಂದ್ ಕಡೆ ಪ್ರಿಯತಮನೂ ಇಲ್ಲ, ಇದೀಗ ಗಂಡನೂ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಯುವತಿ ಇದ್ದಾಳೆ. ಈ ಇಡೀ ಪ್ರಕರಣ ಏನಾಯ್ತು? ಈಗ ಯುವತಿ ಏನ್ ಮಾಡ್ತಾ ಇದ್ದಾಳೆ ಮುದ್ದುಕೃಷ್ಣ? ಖಂಡಿತ ಕ್ಷಮಾ. ಏನಂತಂದ್ರೆ ಈ ಯುವತಿ ಏನಿದ್ದಾಳೆ, ಯುವತಿ ಬಂದ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿನ ಒಂದು ದೊಡ್ಡ ದಾಸರಹಳ್ಳಿ ಅಂತ ಗ್ರಾಮ. ಅದೇ ಗ್ರಾಮದ ಯುವಕ ಏನಿದ್ದಾನೆ ಮಹೇಶನನ್ನ ಮೊದಲು ಪ್ರೀತಿ ಮಾಡ್ತಾವ್ರು, ಪ್ರೀತಿ ಸಾಗಿರುತ್ತೆ. ಆದ್ರೆ ಏನಂತಂದ್ರೆ ಈ ವಿಚಾರವನ್ನ ತಮ್ಮ ಮನೆಯಲ್ಲೇ ಹೇಳಿಸಿ ಹಿಂಜರಿತಾರೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಈ ವಯಸ್ಸಿಗೆ ಬಂದ ಮಗಳನ್ನ ಮದುವೆ ಮಾಡ್ಬೇಕು ಅಂತಕ್ಕಂಥ ಕಾರಣದಿಂದ ವಿದ್ಯಾಶ್ರೀ ಪೋಷಕರೇನಿದೆ ಆ ಯುವತಿಯನ್ನ ಕಳೆದ 5 ತಿಂಗಳ ಹಿಂದೆ ಒಂದು ಹೊಸಕೋಟೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಯುವಕನೊಂದಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ. ಆದ್ರೆ ಅದಾದ ನಂತರ ಆದಂತ ಬೆಳವಣಿಗೆ ಏನಿದೆ, ಈತನ ಪ್ರಿಯತಮ ಮಹೇಶ್ ಏನಿದ್ದಾನೆ ಪ್ರಿಯಕರ, ಆತ ಈಕೆಗೆ ಫೋನ್ ಮಾಡಿ ಪದೇ ಪದೇ ನಾನು ನೀನ್ ಇಲ್ದಿದ್ರೆ ಸಾಯ್ತೀನಿ, ನೀನೇ ನನಗೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಆಕೆಯನ್ನ ಒಂದು ರೀತಿ ಪುಸಲಾಯಿಸಿ ಗಂಡನ ಮನೆಯಿಂದ ಕರೆಸ್ಕೊಂಡಿದ್ದಾನೆ. ತದನಂತರ ಏನಂತಂದ್ರೆ ಯುವತಿಯ ಪೋಷಕರೇನಿದ್ರೆ ಅವರನ್ನು ಕೂಡ ಒಪ್ಪಿಸಿ ಮತ್ತೊಂದು ಅಂದ್ರೆ 2ನೇ ಮದುವೆ, ಮರು ಮದುವೆ ಆಗಿರ್ತಕ್ಕಂಥದ್ದು. ಮರು ಮದುವೆ ಆಗಿ ಈತ ಏನಿದ್ದಾನೆ 1 ತಿಂಗಳ ಕಾಲ ಬೇರೆ ಕಡೆ ಎಲ್ಲ ಕಡೆ ಓಡಾಡ್ಕೊಂಡು ಒಂದ್ ಕಡೆ ಸಂಸಾರವನ್ನ ಆಕೆಯ ಜೊತೆ ನಡೆಸ್ತಾನೆ. ತದನಂತರ 1 ತಿಂಗಳ ಆದ ನಂತರ ಏನಿದೆ ತನ್ನ ಸ್ವಂತ ಮನೆ ಮಹೇಶ್ನ ಮನೆ ಏನಿದೆ ಅವ್ರ ಮನೆಗೆ ಕರೆದುಕೊಂಡು ಈ ಯುವತಿಯನ್ನು ಹೋಗ್ತಾನೆ. ಆದ್ರೆ ಆ ಮನೆಯಲ್ಲಿ ಅವರ ಪೋಷಕರು ಇರ್ತಾರೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಮದುವೆ ಆಗಿದ್ದಂತ ಯುವತಿಯನ್ನು ಮತ್ತೆ ಮದುವೆ ಆಗಿದೆ, ಇದೆಲ್ಲ ಸರಿ ಇಲ್ಲ ಅಂತಕ್ಕಂತ ಹೇಳಿ ಅವತ್ತಿನಿಗೆ ಬುದ್ಧಿವಾದವನ್ನ ಹೇಳ್ತಾರೆ. ಆಗ ಏನ್ ಮಾಡ್ತಾನೆ, ಈತನನ್ನ ನಂಬಿ ಗೊತ್ತಿಗತ್ತ ಏನು ಈ ವಿದ್ಯಾಶ್ರೀ ಇದ್ದಾಳೆ ಆಕೆಯನ್ನ ಕೈ ಬಿಟ್ಟು ಈಗ ಆಯ್ತು ಊರು ಬಿಟ್ಟು ನಾಪತ್ತೆ ಆಗಿದ್ದಾನೆ. ಈತ ನಾಪತ್ತೆ ಆಗಿ ಇದುವರೆಗೂ ಕೂಡ ಒಂದು 25 ದಿವಸ ಆಗಿದೆ. ಇದುವರೆಗೂ ಕೂಡ ವಿದ್ಯಾಶ್ರೀ ಕೈಗಾಗ್ಲಿ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ವಿದ್ಯಾಶ್ರೀ ಏನಿದ್ದಾಳೆ ತನಗೆ ತನ್ನ 2ನೇ ಗಂಡ ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತನಗೆ ನ್ಯಾಯ ಕೊಡಿಸುವಂತೆ ಈಗ ಸದ್ಯಕ್ಕೆ ಮಹೇಶ್ ಮನೆ ಏನಿದೆ ಆ ಮನೆ ಎದುರು ಪ್ರತಿಭಟನಾ ಧರಣಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಕೂಡ ಒಂದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಾರೆ. ಈ ರೀತಿ ನನಗೆ ಮಹೇಶ್ ಏನಿದ್ದಾನೆ ಆತ ಮೋಸ ಮಾಡಿದ್ದಾನೆ, ಮತ್ತೆ ಅವರ ಪೋಷಕರು ಇದ್ದಾರೆ, ಅವರ ಪೋಷಕರು ನನ್ನ ಮೇಲೆ ಹಲ್ಲೆ ಮಾಡಿ ಅವರ ಮನೆಯಿಂದ ಹೊರ ಹಾಕಿದ್ದಾರೆ ಅಂತಕ್ಕಂಥ ಒಂದು ದೂರನ್ನ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರ್ತಕ್ಕಂಥ ಶ್ರಮ. ಸದ್ಯಕ್ಕೆ ಮಹೇಶ್ ಏನಿದ್ರೆ ಮಹೇಶ್ ನಾಪತ್ತೆ ಆಗಿರ್ತಕ್ಕಂಥದ್ದು. ಈಗ ಆತನ ಪತ್ತೆಗಾಗಿ ಪೊಲೀಸರು ಕೂಡ ಒಂದು ರೀತಿ ಹುಡುಕಾಟವನ್ನ ನಡೆಸಿದ್ದಾರೆ. ಮಹೇಶ್ ಸಿಕ್ಕ ಮೇಲೆ ಮುಂದೆ ಈಕೆ ಜೊತೆ ಆತ ಬಾಳ್ತಾನ ಇಲ್ವಾ, ಮುಂದೆ ಏನ್ ಹೇಳ್ತಾನೆ ಮಹೇಶ್ ಅಂತಕ್ಕಂಥದ್ದನ್ನು ಕೂಡ ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಶ್ರಮ. ಥ್ಯಾಂಕ್ ಯು ಮುದ್ದುಕೃಷ್ಣ.